ನಮಸ್ಕಾರ ಸ್ನೇಹಿತರೆ ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಅದ್ರಾಗ ಏನಪ್ಪಾ ಅಂತಂದ್ರೆ ಶಿವರಾತ್ರಿ ಸ್ಪೆಷಲ್ ಹಬ್ಬ ಅಲ್ಲ, ಹೀಗಾಗಿ ಉಪವಾಸದ ನಿಮಿತ್ತವಾಗಿ ಯಾವ ರೀತಿ ನಮ್ಮ ಹಳ್ಳಿ ಕಡೆ ಏನೇನು ರೆಸಿಪಿಗಳನ್ನ ಮಾಡ್ತಾರೆ, ಉಪವಾಸಕ್ಕೆ ಯಾವ ರೀತಿ ಅಡುಗೆಗಳನ್ನ ರೆಡಿ ಮಾಡ್ಕೋತಾರ ಅನ್ನುವಂಥದ್ದನ್ನು ನೋಡೋಣ ಅಂತ. ಏನೇನು ಮಾಡತ್ತೀವಿ ಮದುವೆ ಇವತ್ತು? ಅಳ್ಳಿಟ್ಟು ಉಸುಳಿ ಅಂಟಿ, ಆಮೇಲೆ ಸಾಬುದಾನಿ ಕಿಚಡಿನ ಮಾಡಾಕತ್ತೇವಂಟಿ. ಉಪವಾಸದ ಶಿವರಾತ್ರಿ ಉಪವಾಸ ಶಿವನ ನೈವೇದ್ಯಕ್ಕೆ ಮಾಡುವಂತ ಅಡಿಗೆಗಳಿವೆ, ಅವನ್ನ ಮಾಡಾಕತ್ತೀವಿ. ಉಪವಾಸದಾಗ ಮೇನ್ ಈ ರೆಸಿಪಿಗಳನ್ನ ಮಾಡ್ತಾರೆ ನಮ್ಮ ಕಡೆ. ಹೆಂಗೆ ಮಾಡೋದಂತ ಒಲಿ ಪೂಜೆ ಮಾಡಿಬಿಡು ಮದುವೆ ಬಡ ಬಡ. ಕಾಳು ಕಡ್ಲಿ ಕಾಳು ಕುದ್ಸಕತ್ತೆ ಮದೇವಿ. ನೀರು ಹಾಕಿಡು, ಹಿಂದಗಡೆ ಅದು ನೀರು ಕುದಿ ಬಂದಿಂದ ಕಡ್ಲಿ ಕಾಳನ್ನ ಹಾಕೋಣಂತ. ಹೆಸರು ಕಾಳು ಮೊಳಕೆ ಕಾಳು ಅಮ್ಮದೇವಿ. ಹೆಸರು ಕಾಳು ಮೊಳಕೆ ಕಾಳು, ಆಮೇಲೆ ಕಡ್ಲಿ ಕಾಳು ಪಲ್ಯ. ಹೆಸರು ಬಂತು ನೋಡುವ, ಇದು ಕಡ್ಲಿ ಕಾಳು ಹಾಕ್ಬಿಡ್ತಾನೆ ಕುದಿ. ಕಾಳು ಕುದ್ದಾಮದೇವಿ ಇಳ್ಕೊಂಡ್ಬಿಡ್ತಾನೆ. ಇದನ್ನು ಇಳ್ಕೊಂಡು ಸಾಬುದಾನಿ ಕಿಚಡಿಗೆ ಒಂದೆರಡು ಶೇಂಗಾಕಾಳು ಹುರಿಬೇಕು. ಅದನ್ನು ಉಸುಳಿ ಕಾಳು ಮಾಡಾಕ ದಬ್ರಿ ಇಟ್ಕೋತ ನೋಡಿ ಮಾದೇವಿ. ಎಣ್ಣೆ, ಸಾಸ್ವಿ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಒಗ್ಗರಣೆಗೆ, ಸ್ವಲ್ಪ ಉಳ್ಳಾಗಡ್ಡಿ, ಹಸಿ ಖಾರ, ಹೆಸರು ಕಾಳು ಮೊಳಕೆ ಬರಿಸಿದಂಥ ಹೆಸರು ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ,
ನೀರು ಸ್ವಲ್ಪ ಹೊತ್ತು ಕುದೀಲಿ, ಒಂದು 2 ನಿಮಿಷ ಮಾಡೇವಿ. ಇದು ಇಷ್ಟ ಬಾಯಿ ಮುಚ್ಚಿ ಇಟ್ಬಿಡು ನೀವು. ಪಲ್ಯ ಕುದಿತ್ ಮಾಡೇವಿ. ಹಾಂ ಹೇಳು ಬಿಡ್ರಿ ಹಂಗಾರೆ ಇಡೀ ಇದೊಂದು ಪಟ ಪಟ ಕೊತ್ತಂಬರಿ ಹಾಕ್ತಾನೆ ಲಾಸ್ಟಿಗೆ. ಕಾಳದೊಂದು ಒಗ್ಗರಣೆ ಹಾಕ್ಬಿಡೋಣಂತ. ಕಡ್ಲಿ ಕಾಳು ಉಸಳಿ, ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಒಗ್ಗರಣೆಗೆ, ಉಳ್ಳಾಗಡ್ಡಿ, ಖಾರ, ಕಡ್ಲಿ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಗುರಳ್ ಪುಡಿ, ಸ್ವಲ್ಪ ಕುದಿಯಾಕ ನೀರು, ಉಪ್ಪು ಖಾರ ಹಿಡಿಬೇಕಲ್ಲ. ಪಲ್ಯ ರೆಡಿ ಆತ್ ಮಾದೇವಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ. ಕಡ್ಲಿ ಕಾಳು ಉಸುಳಿ, ಹೆಸರು ಕಾಳು, ಮೊಳಕೆ ಕಾಳು ಉಸುಳಿ ಮಸ್ತ್ ಇವತ್ತು. ಇವು ಬಿಡ್ತಾ ನೋಡಿ ಇದನ್ನು. ಹಾಂ ಇಲ್ಲ ಸಾಬುದಾನಿ ಕಿಚಡಿ ಏನು ಮಾದೇವಿ? ಹಾಂ ಸಾಬುದಾನಿ ಕಿಚಡಿಗೆ ಒಗ್ಗರಣೆ ಹಾಕ್ತಾ ನೋಡಂಡಿ. ಹಾಂ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಚಟಪಟ ಆದಲ್ಲ ಶೇಂಗಾ ಹಾಕ್ಬಿಡಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಆಲೂಗಡ್ಡೆ. ಸಾಬುದಾನಿ ಅಂಟಿ ನೆನೆ ಹಾಕಿದ್ದೋ ನಾವು? ಹಾಂ ನೆನೆಸಿಟ್ಟಿದ್ದು ನೋಡಿ. 2 ತಾಸು ನೆನೆಸಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುರಿದಿಟ್ಟಿದ್ದು ಶೇಂಗಾದ ಪುಡಿ, ಆಮೇಲೆ ಹಸಿ ಕೊತ್ತಂಬರಿ. ಆಂಟಿ ಹಾಂ, ಸಾಬುದಾನಿ ಕಿಚಡಿ ರೆಡಿ ಆಗ್ತಿದೆ. ಹಾಂ, ಇವತ್ತು ನೋಡಿ ಕೆಳಗೆ ಇಟ್ಕೊಂಡ್ಬಿಡು. ಅಳ್ಳಿಟ್ಟು ಒಂದು ಮಾಡಿಬಿಟ್ರೆ ರೆಡಿ ಆದಂಗೆ ಇವತ್ತಿನ ಅಡಿಗೆ. ಅಳ್ಳಿಟ್ಟಿಗೆ ಇಟ್ಕೊಂಡ್ಬಿಡು. ಆಂಟಿ ಹ್ಞೂ, ಹಳ್ಳಿಟ್ಟಿಗೆ ಹೆಸರು ಇಡ್ತಾರೆ ನೋಡ. ಹೆಸರು ಇಟ್ಬಿಡು. ಬೆಲ್ಲ ಹಾಕಿ ನೀರು ಹಾಕಿಡು, ಕರಗ್ಲಿ ಅದು ಪೂರ್ತಿ.
ಬೆಲ್ಲ ಹಾಕೋಣ ಆಂಟಿ. ಹ್ಞೂ ಒಂದು ಚಿಟಿಕೆಷ್ಟು ಉಪ್ಪು ಹಾಕ್ತಾನೆ ನೋಡ್ರಿ. ಹಾಕ್ಬಿಡುವ. ಇದಕ್ಕೆ ಬಾಯಿ ಮುಚ್ತಾನೆ ನೋಡ್ರಿ. ಹಾಂ ಬಾಯಿ ಮುಚ್ಚಿಟ್ಕೊ ಆಂಟಿ. ಬೆಲ್ಲ ಎಲ್ಲ ಕರಗೈತಿದೆ. ಒಂದಿಟ ಸೋಸಾತೇನ್ವಾ ಈಗ ಅದನ್ನ? ಇದ್ರಾಗ ಇದು ಹಳ್ಳದು ಇರ್ತತಲ್ಲ, ಅದ್ರ ಸಲ ಸೋಸಾತೇನೆ. ಸೋಸಿ ತೆಗೆದ್ಬಿಡು ಹೊಳ್ಳಿ ಅದಕ್ಕೆ. ಕರೆ ಚಾ ಕಣ್ಣಂಗೆ ಕಾಣದ ತುಂಬದೇವಿ. ಬೆಲ್ಲ ಇಷ್ಟು ಕಸ ಬಂತು ನೋಡದ್ರಾಗ. ಇದು ಬೆಲ್ಲದ ಕಸ. ಬೆಲ್ಲ ಅಂತೂ ಕರೆಕ್ಟ್ ಸ್ವಲ್ಪ ಆರ್ಲಿ ಅಷ್ಟ ಒಂದಿಟ ಸೈಡ್ ಇಟ್ಬಿಡು ಮದಿ. ಅದನ್ನು ಏಲಕ್ಕಿ ಪೌಡರ್ ಮಾಡಿದೆ ಆಂಟಿ. ಏಲಕ್ಕಿ ಪುಡಿ ಮಾಡಿದ್ ನೋಡುವ. ಏಲಕ್ಕಿ, ಲವಂಗ, ಆಮೇಲೆ ಗಸಗಸಿ, ಕೊಬ್ಬರಿ ಸುಸ್ಲ ಎಲ್ಲ ಹಾಕ್ಬೇಕು ಇದಕ್ಕೆ. ಮಾದೇವಿ ಹಳ್ಳಿಟ್ಟು ತಿರ್ಕೊಂಬಿಡುನು. ಇದು ಹಳ್ಳಿಟ್ಟಿನ ಹಿಟ್ಟು ನೋಡುವ. ಗೋಧಿನ ಪುಟಾಣಿ ಬ್ಯಾಳಿನ ಕುಡಿಸಿ ಹಾಕಿಸ್ತಂತ. ಗೋಧಿನ ಮೊದ್ಲೇಕ ಹುರಿಬೇಕು. ಗೋಧಿ ಹುರಿದು ಪುಟಾಣಿ ಬ್ಯಾಳಿ ಹಾಕಿ ಮಿಕ್ಸ್ ಮಾಡಿ ಗಿರಣಿಗೆ ಹಾಕಿಸಿ ತಗೊಂಡ್ಬಂದಂತ ಹಿಟ್ಟಿದು. ಇದನ್ನ ಈಗ ಬೆಲ್ಲ ಅಂತೂ ಕರಗೈತಲ್ಲ, ಇದಕ್ಕೆ ಹಾಕಿ ತಿರುಗಿಬಿಡ್ತಾನೆ ಹಳ್ಳಿಟ್ಟನ. ಈಗ ನಾವು ಇದಕ್ಕೆ ಏಲಕ್ಕಿ, ಲವಂಗದ ಪುಡಿ, ಆಮೇಲೆ ಗಸಗಸೆ, ಆಮೇಲೆ ಕೊಬ್ಬರಿ ತುರಿ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ತಾನೆ ನೋಡಿ. ಅಂದಾಗ ಹಾಕ್ತಿರ್ನಿ. ಹಾಂ, ಈಗೇನು ಕರಗಿಸಿಟ್ಟೆಲ್ಲ ಬೆಲ್ಲನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು. ಹಂಗೆ ಈ ಹಿಟ್ಟನ್ನ ಇದಕ್ಕೆ ಹಾಕ್ತಾನೆ ನೋಡಿ. ಸ್ವಲ್ಪ ಉಗುರು ಬೆಚ್ಚಗಿರ್ತನ ಹಾಕ್ತಿರ್ಬೇಕಲ್ಲ, ಸುಡ್ಸುಡುದು ಇರಬಾರ್ದು. ಸುಡ್ಸುಡುದು ಇತ್ತಂದ್ರೆ ಗಟ್ಟಿಯಾಗಿ ಬಿಡ್ತದೆ ಅದು. ಒಂದ್ಕೆ ಸ್ವಲ್ಪ ಆರಾಕ್ ಬಿಡ್ಬೇಕು. ಇದನ್ನು ಆರಾಕ್ ಬಿಟ್ಟು ಇನ್ನೂ ಸ್ವಲ್ಪ ಬೆಚ್ಚಗೈತಪ್ಪ ಅನ್ನೋ ಟೈಮ್ನಾಗ ಹಾಕ್ತಿರ್ಬೇಕು. ಹಳ್ಳಿಟ್ಟು ರೆಡಿ ಆಯ್ತು ನೋಡಿ ಮದೇವಿ. ಇಷ್ಟು ಮೆತ್ತಗಿರ್ಬೇಕಲ್ಲ, ಇಷ್ಟು ಮೆತ್ತಗ ಇರ್ಬೇಕು. ಸ್ವಲ್ಪ ಇಕ್ಕೊಂತಂದ್ರೆ ಉಂಡೆ ಕಟ್ಟಾಕ. ಹಾಂ, ಉಂಡೆ ಕಟ್ಟಾಕೋ ಬರ್ತೈತಿ, ಹಿಂಗೆ ತಿನ್ನಾಕೂ ಬರ್ತೈತಿ, ಮಸ್ತ್ ಆಕತಿ. ಈಗ ಇದು ರೆಡಿ ಆಯ್ತು. ಬಡ ಬಡ ಎಲ್ಲನೂ ಹೆಗಲ್ದೊಳಿತೇನೆ. ಹೆಗಲ್ದೊಳದು ಎಡಿ ಹಿಡಿದು ಬಿಡುವ ಅಂತ ದೇವ್ರಿಗೆ. ರೆಡಿ ಆಯ್ತು ಅಡಿಗೆಲ್ಲ? ಅಡಿಗೆಲ್ಲ ರೆಡಿ ಆಯ್ತು. ಹೆಗಲ್ದೊಳೆ ಆತ ನೋಡುವ. ಹೆಗಲ್ದೊಳದು ರೆಡಿ ಮಾಡ್ಬಿಡೋಣ. ಎಲ್ಲಾನು ರೆಡಿ ಮಾಡಿ ನೋಡುವ. ಉಪವಾಸಕ್ಕೆ ನಾವು ಇಷ್ಟೆಲ್ಲ ರೆಡಿ ಮಾಡಿರ್ತೇವೆ ಅಂದ್ರೆ ಉಪವಾಸ ದಿನ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಹಳ್ಳಿಟ್ಟು, 2 ಥರದ ಉಸುಳಿ, ಆಮೇಲೆ ಸಾಬುದಾನಿ ಕಿಚಡಿ, ಈ ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು, ಖರ್ಜೂರ, ಹಿಂಗೆ ಇವನ್ನೆಲ್ಲನೂ ನೈವೇದ್ಯಕ್ಕೆ ಅಂತ ಇಡ್ತೇವೆ. ಹಳ್ಳಿಟ್ಟಿನ ಕೂಡ ಸ್ವಲ್ಪ ತುಪ್ಪ, ಇದನ್ನ ಪಟ ನಾವು ನೈವೇದ್ಯ ಮಾಡಿಬಿಡ್ತೀವಿ ಎಲ್ಲ ದೇವ್ರಿಗೆ. ಎಡಿ ಹಿಡಿದು ಬಿಡ್ತೀವಿ ಅಮ್ಮ ದೇವಿ. ಎಡಿ ಹಿಡ್ದು ಬಿಡ ಬಿಡ ಗುಡ್ಡದ ಕರೆಯಮ್ಮ, ಆಮೇಲೆ ನಮ್ಮ ಹೊಲದ ಮುಂದಿಂದ ಕರೆಯಮ್ಮ, ಆಮೇಲೆ
ಗವಿಕಲ್ಲಪ್ಪಜ್ಜ, ಬಾಣತ್ಯಮ್ಮ, ಶಿವಳ್ಳಿ ದುರ್ಗಮ್ಮ, ಗಾಳಿದೇವ, ಮಳಿದೇವ, ಭೂಮ್ತಾಯಿ ಎಲ್ಲ ದೇವ್ರಿಗೂ ನೈವೇದ್ಯ ಮಾಡಿಬಿಡು. ನೋಡಿ ಕಾಕಾರಿ ಹೆಂಗಾಗೈತ್ರಿ? ಚಲೋ ಆಗೈತ್ರಿ. ನಿಮ್ಮ ತಿಂತಾರೆ ಎಲ್ಲರೂ, ನಿಮ್ಮ ಕಾಕಾಗಳು ದೊಡ್ಡಪ್ಪಗಳು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ್ಯಾವ ರೀತಿನ ಶಿವರಾತ್ರಿ ಸ್ಪೆಷಲ್ ಆಗಿ ಮಾಡುವಂಥ ಅಡುಗೆಗಳು. ಆಮೇಲೆ ಏನಿದೆ ಉಸುಳಿ, ಅಳ್ಳಿಟ್ಟು, ಸಾಬುದಾನಿ ಕಿಚಡಿ ಮಾಡಿದ್ವಲ್ಲ, ಯಾವ ರೀತಿ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರಿಗೆಲ್ಲ ನಿಮ್ಗೆ ಈ ರೆಸಿಪಿ ಗೊತ್ತಿಲ್ಲಲ್ಲ, ನಿಮ್ಮ ಮನ್ಯಾಗ ನೀವು ಒಂದ್ಸರಿ ಟ್ರೈ ಮಾಡಿರಿ. ಹೆಂಗಿದ್ರು ಶಿವರಾತ್ರಿ ಬಂದುಬಿಡುತ್ತೆ. ಶಿವರಾತ್ರಿಗೆ ಈ ರೀತಿ ಒಮ್ಮೆ ರೆಸಿಪಿ ಮಾಡಿಕೊಂಡು, ಇದು ಅತ್ಯಂತ ಶ್ರೇಷ್ಠವಾದ ನೈವೇದ್ಯ. ಹೀಗಾಗಿ ನಾವು ಇದ್ರದ್ದೊಂದು ವಿಡಿಯೋ ಮಾಡಿದ್ರೆ ಅಂತೇಳಿ ನಿಮಗೂ ಶಿವರಾತ್ರಿ ರೆಸಿಪಿ ಅಂತೇಳಿ ಮಾಡಿದ್ವಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆತಲ್ಲ, ನೀವು ಮನ್ಯಾಗ ಮಾಡಿಕೊಂಡು ಹೆಂಗಾಗೈತೆ ಅಂತೇಳಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಿಂಗೆ ಹಚ್ಕೊಂಡು ಮದೇವಿ ಈ ರೀತಿ ಉಸಿರಿ ಕಾಳಿನಾಗ ಎದ್ಕೊಂಡು ಈ ರೀತಿ ತಿನ್ನೋದು ನೋಡಿ.